ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿರುವ ಪವಿತ್ರಾತ್ಮನ ಹೆಸರುಗಳನ್ನು ನೋಡೋಣ. 1, ದೇವರ ಆತ್ಮನು. 2, ಯೆಹೋವನ ಆತ್ಮ. 3, ಭಯದ ಆತ್ಮ. 4, ಒಳ್ಳೆ ಆತ್ಮ. 5, ಪರಿಶುದ್ಧ ಆತ್ಮ. 6, ಶುಭಕಾರಿಯಾಗಿರುವ ಆತ್ಮ. 7, ನ್ಯಾಯ ತೀರ್ಪಿನ ಆತ್ಮ. 8, ದಹಿಸುವ ಆತ್ಮ. 9, ಜ್ಞಾನ ವಿವೇಕದಾಯಕ ಆತ್ಮ. 10, ಆಲೋಚನೆ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. 11, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. 12, ಪರಿಶುದ್ಧ ದೇವರುಗಳ ಆತ್ಮ. 13, ಆತ್ಮನು. 14, ತಂದೆಯ ಆತ್ಮ. 15, ಪವಿತ್ರಾತ್ಮ. 16, ಸಹಾಯಕನು. 17, ಸತ್ಯದ ಆತ್ಮನು. 18, ಕರ್ತನ ಆತ್ಮ. 19, ಪವಿತ್ರವಾದ ಆತ್ಮ. 20, ಜೀವವನ್ನುಂಟು ಮಾಡುವ ಪವಿತ್ರಾತ್ಮ. 21, ಜ್ಞಾನವುಳ್ಳ ಆತ್ಮ. 22, ನಿತ್ಯಾತ್ಮನು. 23, ದೇವರ ಕೃಪಾವರವಾಗಿರುವ ಆತ್ಮ. 24, ಕ್ರಿಸ್ತನ ಆತ್ಮ. 25, ತೇಜೋಮಯವಾದ ಆತ್ಮ. 26, ನೀತಿಯುಳ್ಳ ಆತ್ಮ. 27, ಪ್ರವಾದನೆಯ ಆತ್ಮ. ದೇವರ ನಮಗೆ ಸ್ತೋತ್ರವಾಗಲಿ. ಪವಿತ್ರಾತ್ಮನ ಹೆಸರುಗಳು 27 ಇದ್ದಾವೆ ಈ ಸತ್ಯವೇದದಲ್ಲಿ. ಇವೆಲ್ಲವೂ ಕೆಲವೊಂದು ಆದಿಕಾಂಡದಲ್ಲಿದ್ದಾವೆ, ಕೆಲವೊಂದು ನ್ಯಾಯಸ್ಥಾಪಕರಲ್ಲಿದೆ, ಕೆಲವೊಂದು 1-2 ವರ್ಷಗಳಲ್ಲಿದೆ. ಜಾಸ್ತಿ ಅಂದರೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿದ್ದಾವೆ ಮತ್ತು ಕೀರ್ತನೆಗಳಲ್ಲೂ ಕೂಡ ಕೆಲವೊಂದಿದ್ದಾವೆ. ದೇವರು ಈ ಹೆಸರುಗಳನ್ನು ಪವಿತ್ರಾತ್ಮನ ಹೆಸರುಗಳಿಂದಾಗಿ ಬರೆದಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ.